ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಾಸ್, ನಿಮ್ಮ ವಸಿಷ್ಠ ಫ್ಯಾಮಿಲಿ ಲೇಡೀಸು ರೆಡಿಯಾಗಿ ಬರೋದು ಇಷ್ಟೊತ್ತಾಗುತ್ತೆ ಅಂದಿದ್ರೆ ನಾನು ಇನ್ನೂ 1 ಅವರ್ ಲೇಟಾಗೆ ಬರ್ತಾ ಇದ್ದೆ. ಕಾಂತ, ಲೈಫಲ್ಲಿ ಫಸ್ಟ್ ಟೈಮ್ ಬೇಗ ಬಂದು ಹಿಸ್ಟ್ರಿ ಬಿಲ್ಡಪ್ ತೊಗೊಳ್ಳಿ. ನಿಂತ್ಕೊಳ್ರಿ. ವಿಕ್ರಾಂತ್, ಎಷ್ಟೊತ್ತಾಯ್ತು ವಿಕ್ರಾಂತ್? ಅಗ್ರಜ, ನಾನು ಆನ್ ಟೈಮ್ ರೆಡಿ ಆಗಿದ್ದೀನಿ. ಈ ಹುಡುಗಿರೇನೆ ಇನ್ನೂ ಮೇಕಪ್ ಹಾಕೊಳ್ತಾ ಇದ್ದಾರೆ. ಮೇಕಪ್ ಹಾಕ್ಲೇಬೇಕು ಬಿಡಿ, ಹಾಕಿಲ್ಲ ಅಂದರೆ ಯಾರು ಅಂತಲೇ ಕಂಡುಹಿಡಿಯೋಕ್ಕಾಗೋದಿಲ್ಲ. ಸುಮ್ಮನೆ ತಮಾಷೆಗೆ. ಆಚಾರಿ, ಆದ್ಯಾ, ಟೈಮ್ ಆಗ್ತಿದೆ ವಿಕ್ರಾಂತ್. ಇದು ಎಷ್ಟೊತ್ತಾಗುತ್ತೆ? ಅಗ್ರಜ, ಈ ಹುಡುಗಿರೆಲ್ಲ ಯಾವ ವಿಷಯ ಕನ್ಫ್ಯೂಸ್ ಆಗ್ತಾರೋ ಏನೋ ಗೊತ್ತಿಲ್ಲ. ಆದರೆ ಯಾವ ಸೀರೆ ಉಟ್ಕೊಳ್ಳಿ, ಅದಕ್ಕೆ ಯಾವ ಮ್ಯಾಚಿಂಗ್ ಹಿಯರಿಂಗ್ ಹಾಕೊಳ್ಳಿ, ಹೀಲ್ಸ್ ಹಾಕೊಳ್ಳ, ಸ್ಲಿಪ್ಪರ್ ಹಾಕೊಳ್ಳ, ನೆಕ್ಸ್ಟ್ ಸಂಡೇ ಇರೋ ಫಂಕ್ಷನ್ಗೆ ಯಾವ ಸೀರೆ ಉಟ್ಕೊಳ್ಳಿ ಅಂತ ಇವಾಗಲೇ ಯೋಚನೆ ಮಾಡ್ತಾರೆ. ರೂಮಲ್ಲಿ 2 ಲಾರಿ ತುಂಬಷ್ಟು ಬಟ್ಟೆಗಳಿದ್ರು ನನ್ನ ಹತ್ರ ಬಟ್ಟೆ ಹಾಕೊಳ್ಳೋಕೆ ಏನೂ ಇಲ್ಲ ಅಂತ ಅಂತಾರೆ. ಅದಕ್ಕೆ ನೀನೊಂದು ಕೆಲಸ ಮಾಡೋ ಅಗ್ರಜ, ನೈಟ್ 9 ಗಂಟೆಗೆ ಡಿನ್ನರ್ ಇದ್ರೆ 3 ಗಂಟೆಗೆ ರೆಡಿ ಆಗಕ್ಕೆ ಹೇಳ್ಬಿಡು. ಈ ಹುಡುಗಿರೆಲ್ಲ ಒಂದು ಸ್ವಲ್ಪ ಟ್ರೈನ್ಗಳಿದ್ದಂಗೆ ಮುಂಚೆನೇ ಬ್ರೇಕ್ ಹಾಕಬೇಕು. ಚೋಟಾ ಬಾಸ್, ಅದು ತುಂಬ ಲೇಟ್ ಆಯಿತು ಅನ್ಸುತ್ತೆ. ಯಾವುದಕ್ಕೂ ಒಂದು ದಿವಸ ಮುಂಚೆನೇ ಹೇಳ್ಬಿಡಿ. ಅಯ್ಯೋ ಅಗ್ರಜ, ಅವರೆಲ್ಲ ಸೀರೆ ಸೆಲೆಕ್ಟ್ ಮಾಡಕ್ಕೆ 1 ಅವರು, ಅದನ್ನು ಹುಡ್ಕೊಳ್ಳೋಕೆ 1 ಅವರು, ಮೇಕಪ್ 1 ಅವರು, ಹೇರ್ ಸ್ಟೈಲ್ಗೆ 1 ಅವರು, ಅದಕ್ಕೆ 1 ಅವರು, ಇದಕ್ಕೂ. ನನಗಂತೂ ತಲೆ ಕೆಡ್ತಾ ಇದೆ ಅಗ್ರಜ. ನನಗೆ ಪೇಷನ್ಸ್ ಎಲ್ಲ ಮುಗ್ದೋಗಿದೆ. ನನ್ನ ಪ್ರಕಾರ ಅವ್ರು ಇನ್ನೂ ಒಂದು ಅರ್ಧ ಗಂಟೆ ಬರಲ್ಲ ಅನ್ಸುತ್ತೆ. ಹಾಗಾದ್ರೆ ಇವ್ರುಗಳು ರೆಡಿ ಆಗೋ ಅಷ್ಟರಲ್ಲಿ ನಾವೊಂದು IPL ಮ್ಯಾಚೇ ನೋಡ್ಬೋದು ಅಂತೇಳಿ. ಚೋಟಾ ಬಾಸ್, ಬಂದ್ರು. ಅಗ್ರಜ, ಬಂದ್ರು ನಮ್ಮನೆ ಯುವರಾಣಿಯರು ಬಂದೇ ಬಿಟ್ರು. ಬಹುಪರಾಗ್. ನೋಡ ಎಷ್ಟು ಚಂದ, ಮೇಕಪ್ ಹಾಕಿಲ್ಲ, ನ್ಯಾಚುರಲ್ ಬ್ಯೂಟಿ. ಯಾಕ್ರಿ ಕಾಂತ, ಮನೇಲಿ ಹೇಳಿ ಬಂದಿದ್ದೀರಾ? ಮಜಾರಿ, ಟೈಮ್ ಆಗ್ತಿದೆ. ಯಾಕೆ ಇಷ್ಟು ಲೇಟ್ ಮಾಡಿದ್ರೆ? ಯೋ, ನಾವೇನೋ 3 ದಿನದಿಂದ ರೆಡಿ ಆಗ್ತಿದ್ವಿ ಅನ್ನೋ ತರ ಹೇಳ್ತಿಯಲ್ಲ. ತಗೊಂಡಿರೋದು 3 ಗಂಟೆ ಅಷ್ಟೇ. 3 ಗಂಟೆ ಆದ್ರೂ ಬೇಡವಾ ರೆಡಿ ಆಗಕ್ಕೆ? ಎಂಗೇಜ್ಮೆಂಟ್ ಲೇಟ್ ಆಗ್ತಿದೆ ಅಂತ ಗೊತ್ತು ತಾನೆ. ಸ್ವಲ್ಪ ಟೈಮ್ ಸೆನ್ಸ್ ಇರಬೇಕು. ಯೋ, ಬಾಸ್, ನಾವು ಎಂಗೇಜ್ಮೆಂಟ್ಗೆ ಹೋಗ್ತಾ ಇರೋದು ರೆಸಲ್ಮೇನಿಯಾಗಲ್ಲ. ಗಂಡ ಹೆಂಡತಿ ನಾವು 1000 ಕಿತ್ತಾಡ್ತೀವಿ, ಬೆಳಗ್ಗೆ ಒಂದಾಗ್ತೀವಿ. ನಿಮ್ಗೆ ಕುಳಿತುಕೊಳ್ರಿ ಅಲ್ವಾ ಅಮ್ಮಗೆ? ಆದ್ಯಾ, ನೀನು ಹೋಗಿ ರೂಮ್
ನಾನು ಕಾರ್ಕಿನೇ ತಂದೆ ಬಂದೆ. ಹಲೋ, ಎಸ್ ಸರ್. ಹೌದಾ, 10 ಮಿನಿಟ್ಸ್ ಅಲ್ಲಿ ಬಂತು. ಈ ಕಾಂತ, ಈ ರೇಜಾ ಗ್ರೂಪ್ಸ್ ಅವ್ರಿಗೆ ಟೆಂಡರ್ ಕೊಟೇಶನ್ ಕಳಿಸ್ಬೇಕಿತ್ತಲ್ಲ, ಅದಿನ್ನೂ ಕಳಿಸೇ ಇಲ್ವಂತೆ. ಇವತ್ತು ನಾನು ರಜಾ, ಧ್ರುವ ಸರ್ ಎಂಗೇಜ್ಮೆಂಟ್ ಅಲ್ವಾ, ಏನೇ ಕೆಲಸ ಇದ್ರು ನಾಳೆ ಬೆಳಗ್ಗೆನೆ ಮಾಡೋದು. ಇವಾಗ ಏನು ಮಾಡ್ತೀರಾ ಹೇಳಿ? ಇನ್ನೇನು, ಧ್ರುವ ಸರ್ ಎಂಗೇಜ್ಮೆಂಟ್ ಅಟೆಂಡ್ ಮಾಡಿ ಪರಿ ಅಮ್ಮ ಮಾಡಿರೋ ಊಟನ ಚೆನ್ನಾಗಿ ಗುಡ್ಡೆ ಲೆಕ್ಕದಲ್ಲಿ ಹಾಕೊಂಡು ತಿಂದು ರಾತ್ರಿಗೂ ಪಾರ್ಸಲ್ ತಗೊಂಡು ಮನೆಗೆ ಹೋಗೋದು. ಇವತ್ತು ರೇಜಾ ಗ್ರೂಪ್ಸ್ ಅವರು ಟೆಂಡರ್ ಕೊಟೇಶನ್ನ ಕಳಿಸೋ ಕೊಟ್ಟಿರೋದು ಲಾಸ್ಟ್ ಡೇಟು. ಇವತ್ತು ಮಿಸ್ ಆದರೆ ನಿಮ್ಮ ಪಾರ್ಸಲ್ನ ನಾನು ಅಗ್ರಜ ಸೇರ್ ಮಾಡ್ತೀವಿ. ಇವಾಗ ಏನು ಮಾಡ್ತೀರಾ ಹೇಳಿ? ಇನ್ನೇನು ಮಾಡೋದು, ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ಕುಷ್ಕಾ ಶೇರ್ವಾ ತಿನ್ಕೊಂಡು ಆಫೀಸ್ಗೆ ಹೋಗಿ ಕೊಟೇಶನ್ ಫೈಲ್ನ ರೇಜಾ ಕಂಪನಿಯವ್ರಿಗೆ ತಲುಪಿಸ್ತೀವಿ. ಸರಿ ಹೊರಡಿ, ನಿಮ್ಮ ಪಾರ್ಸಲ್ನ ನಾಳೆ ಬೆಳಗ್ಗೆ ಆಫೀಸಿಗೆ ತರ್ತೀನಿ. ಅಂದ್ರೆ ರಾತ್ರಿ ನಾಗರ್ಬಾವಿ ಸರ್ಕಲ್ ವೆಜ್ ಪಲಾವು ಗಟ್ಟಿ ಚಟ್ನಿನೇ ಗಟ್ಟಿ. ಇನ್ನು ಯಾಕ್ರಿ ಇಲ್ಲೇ ನಿಂತಿದ್ದೀರಾ? ಕಾಯಕವೇ ಕೈಲಾಸ. ಫಸ್ಟ್ ಕೆಲಸ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ಅಮ್ಮಂಗೆ ನ್ಯಾಚುರಲ್ ಬ್ಯೂಟಿ ಅಂದಿದೆ, ತಪ್ಪಾಯ್ತು. ನೆಕ್ಸ್ಟ್ ಟೈಮ್ ತೆಗ್ಲಾಕೊಂಡು ಸುಣ್ಣ ಬಣ್ಣ ಬಳ್ದು ಮಾಡ್ತೀನಿ. ಬಾವ ಏನಂದ? ಅಯ್ಯೋ, ನನಗೂ ಗೊತ್ತಿಲ್ಲ ರೋಡಿ ನದಿ, ನೀನು ಜೊತೆ ಬ್ರೇಕಪ್ ಆಗಿಬಿಟ್ಟಿದೆಯಲ್ಲ, ಸೈಕ್ ಆಗಿಬಿಟ್ಟಿದ್ದಾನೆ. ಅಮ್ಮ ಬರೀ. ಅಯ್ಯೋ, ಏನಪ್ಪ ಈ ಹುಡುಗಿ ಕಿರ್ಸ್ತಾ ಇರ್ತಾಳೆ. ಅಯ್ಯೋ, ಏನೇ ನೀನ್ ಅವಸ್ಥೆ? ರೆಡಿ ಆಗ್ತೀನಿ ಬರೀ. ಯಾವಾಗ್ಲೇ ಅವ್ರು ಬರೋ ಹೊತ್ತಾಯ್ತು. ಓ, ನನ್ನ ಗಂಡನ ಕಡೆಯವರಾ? ಹಾಕ್ತೀನಿ ನೋಡು. ಈ ವಯ್ಯಾರನ್ನೆಲ್ಲ ಬಿಟ್ಟು ಅವ್ರು ಬರೋ ಹೊತ್ತಿಗೆ ರೆಡಿಯಾಗಿ ನಿಂತಿರು. ಅವ್ರು ಬಂದ್ಮೇಲೆ ರೆಡಿ ಆಗ್ಲ ಬಿಡ. ಓ, ರೆಡಿ ಆಗ. ನಮಸ್ಕಾರ ಅತ್ತೆ ಅವರೇ. ಥ್ಯಾಂಕ್ ಯು ಅತ್ತೆ, ಇಂಥ ಮುದ್ದಾದ ಮಗಳನ್ನ ನನಗೋಸ್ಕರ ಹೆತ್ತಿರೋದಕ್ಕೆ. ಹಾಯ್ ಚಿನ್ನ. ಏ ಲೋಫರ್, ನೀನ್ ಯಾಕೋ ಬಂದೆ? ನಡಿ ಆಚೆ. ನೋಡಪ್ಪ, ಪದೇ ನಮ್ಮ ಮನೆಗೆ ಬಂದು ತೊಂದರೆ ಕೊಡಬೇಡ. ಮೊದಲಿಂದ ಆಚೆ ಹೋಗು. ಅತ್ತೆ, ನೀವು ನನ್ನ ಹುಡುಗಿಗೆ ಬೇರೆ ಯಾರ್ದೋ ಜೊತೆ ನಿಶ್ಚಿತಾರ್ಥ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಯ್ತು, ಅದಕ್ಕೆ ಬಂದಿದ್ದೀನಿ. ನೋಡಿ, ನಾನು ನಿಮಗೆ ತೊಂದರೆ ಕೊಡೋಕ್ಕೆ ಬಂದಿಲ್ಲ. ನಾನು ಬಂದಿರೋದು ನನ್ನ ಹುಡುಗಿ ಜೊತೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ. ನೋಡಿ, ಸಡನ್ನಾಗಿ ಹೇಗಪ್ಪ ಮದುವೆ ಮಾಡ್ಕೊಡೋದು ಅಂತ ಯೋಚನೆ ಮಾಡಬೇಡಿ. ನಾನು ತುಂಬ ಸಿಂಪಲಾಗಿ ಮದುವೆ ಆಗ್ತೀನಿ. ಚಿನ್ನ, ಇವತ್ತು ತುಂಬ ಒಳ್ಳೆ ಮುಹೂರ್ತ ಇದೆಯಂತೆ. ಬಾ, ಹಾರ ಬದಲಾಯಿಸ್ಕೊಳ್ಳೋಣ. ಏಯ್, ಗಂಡಸ್ರಿಲ್ದೇದಾಗ ಮನೆ ಒಳಗಡೆ ನುಗ್ಗಿ ಒಂದು ಹುಡುಗಿ ಕೈನ ಹಿಡ್ಕೊಂಡು ಎಳಿತಾ ಇದೆಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ಎಸ್ ಸರಿ ಹೇಳ್ಬೇಕು. ಯಾಕೋ ನಮ್ಮ ಮನೆಗೆ ಬಂದಿದ್ಯಾ? ಆಚೆ ನಡಿ. ಇದೇನು ಚಿನ್ನ ಹಿಂಗೆ ಕೇಳ್ತಾ ಇದೆಯಾ? ಮಾವನ ಮನೆಗೆ ಅಳಿಯ ಏನಕ್ಕೆ ಬರ್ತಾನೆ ಹೇಳು? ಮಾವನ ಮಗಳನ್ನ ನೋಡಕ್ ತಾನೆ. ನೋಡು, ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ. ನೀನೇ ಇಲ್ಲಿಂದ ಹೊರಗಡೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಗ್ರಾಚಾರ ಬಿಡಿಸ್ಬೇಕಾಗತ್ತೆ. ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಆದರೆ ನಿಮ್ಮ ಮಗಳು, ಐ ಮೀನ್ ನನ್ನ ಭಾವಿ ಪತ್ನಿನ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಆಹಾ, ಜೋಕುಮಾರ. ಅತಿಥಿ ಹೆಸರು ಹೇಳ್ತಿದ್ದಂಗೆ ನಿನ್ನ ಮುಖ ಒಳ್ಳೆ ಸೂರ್ಯಕಾಂತಿ ಹೂ ಅರಳ್ದಂಗೆ ಅರಳ್ಬಿಡತ್ತೆ ಅಲ್ವಾ? ಸರಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಎಂಗೇಜ್ಮೆಂಟ್ ಆಗುತ್ತೆ, ಆಮೇಲೆ ಮದುವೆ ಆಗುತ್ತೆ, ಆಮೇಲೆ ಈ ಮನೆಗೆ ಬರ್ತಾಳೆ. ಓಕೆನಾ? ಖುಷಿನಾ? ಸರಿ, ಬಾ. ಹುಷಾರು. ಅದ್ಯಾ, ಎಲ್ಲರೂ ರೆಡಿ ಆಗಿದ್ದಾರೆ, ಆದ್ರೆ ಸಾರ್ಥಕ್ ಕಾಣಿಸ್ತಾನೆ ಇಲ್ಲ. ಹೌದಾ? ನೋಡ್ತಾನಮ್ಮ.
ಸ್ಮಶಾನಕ್ಕೆ ಹೋಗ್ಬೇಕಾದವನು ಎಂಗೇಜ್ಮೆಂಟ್ ಮಾಡ್ಕೋತಾ ಇದೆಯಾ ಅಂದರೆ ಆಶ್ಚರ್ಯ ಆಗ್ತದೆ. ನೀನು ಇಷ್ಟಪಟ್ಟು ಹುಡುಗಿ ಜೊತೆನೇ ನಿನ್ನ ಎಂಗೇಜ್ಮೆಂಟ್ ಆಗ್ತಾ ಇದೆ ಅಂತ ಖುಷಿಯಾಗಿರ್ಬೇಕಲ್ವಾ? ನಿಲ್ಲೋದಕ್ಕೆ ಆಗದೆ ಇರೋನು ನಡೆಯೋದಕ್ಕೆ ಶುರು ಮಾಡಿದ್ಯಾ ಅಂತ ಎಲ್ಲರೂ ನಿನಗೆ ಅವಳನ್ನ ಕಟ್ಟಬೇಕು ಅಂತ ಇದ್ದಾರೆ. ಆದರೆ ನಾನು ಬಿಡ್ಬೇಕಲ್ವಾ? ಅರ್ಥ ಆಗ್ಲಿಲ್ವಾ? ನೀನೀಗ ಹೋಗ್ಬೇಕಾಗಿರೋದು ಪರಿ ಮನೆಗಲ್ಲ, ಆಸ್ಪತ್ರೆಗೆ. ನಮ್ಮನೇಲಿ ಇವತ್ತು ಶುಭ ಕಾರ್ಯ ನಡೆಯೋದಿದೆ. ದಯವಿಟ್ಟು ತೊಂದರೆ ಕೊಡ್ಬೇಡ, ಹೊರಟು. ಶುಭ ಕಾರ್ಯ ಆಗ್ಬೇಕಾಗಿರೋದು ನನ್ನ ಜೊತೆನೇ ಅಲ್ವಾ ಅತ್ತೆ? ಅದಕ್ಕೆ ನಾನು ಬಂದಿರೋದು. ಮನೆಗೆ ಬಂದಿರೋ ಹಳೆಯನ ನೀವು ಆಚೆ ಹೋಗ ಅಂತ ಹೇಳಿದು ನನಗೆ ಯಾಕೋ ಸರಿ ಅನಿಸ್ತಾ ಇಲ್ಲ. ಹೇ ಅದಿತಿ, ಹೀಗೆಲ್ಲ ಹೇಳಿದ್ರೆ ಇವನು ಅರ್ಥ ಮಾಡ್ಕೊಳ್ಳಲ್ಲ ಅಂತ ಕಾಣುತ್ತೆ. ಒಂದು ಫೋನ್ ಮಾಡು ನಿಮ್ಮ ಭಾವಂಗೆ, ಬಂದು ವಿಚಾರಿಸ್ಕೊಳ್ಳಿ. ವೇದಾಂತಲ್ಲ, ಯಾರಿಗೆ ಬೇಕಾದರೂ ಹೇಳ್ಕೊಳ್ಳಿ. ಇವತ್ತು ನನ್ನ ಮದುವೆ ತಡೆಯೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಮಾನ ಮರ್ಯಾದೆ ಸ್ವಲ್ಪನೂ ಇಲ್ವೇನೋ ನಿನಗೆ? ಯಾಕೋ ಈ ಥರ ಹಿಂಸೆ ಕೊಡ್ತಾ ಇದೆಯಾ? ಇವಳು ನನ್ನ ನೋಡು ಅಂದಮೇಲೆ ಇವಳನ್ನ ಬಿಟ್ಟು ಹೇಗೆ ಹೋಗಕ್ಕೆ ಸಾಧ್ಯ ಹೇಳಿ? ಏನಾದರೂ ಆಗಲಿ, ಇವಳು ಕುತ್ತಿಗೆಗೆ ತಾಳಿ ಕಟ್ಟೋದು ನಾನೇ. ಬಾ ಚಿನ್ನ, ಮದುವೆ ಆಗೋಣ. ನನ್ನ ಮಗಳ ಕೈ ಬಿಡು. ನನ್ನ ಮಗಳ ಕೈ ಬಿಡು. ನಾನು ನೀನು ತುಂಬ ಸೈಲೆಂಟ್ ಅಂತ ಅಂದ್ಕೊಂಡಿದ್ದೆ, ಇಷ್ಟೊಂದು ವೈಲೆಂಟ್ ಅಂತ ಗೊತ್ತಿರಲಿಲ್ಲ. ನನಗೂ ನಿನ್ನಂಥವ್ರೇ ಇಷ್ಟ. ಅಚ್ಚು, ಹತ್ರ ಬಂದ್ರೆ ಇದ್ರಲ್ಲೇ ಚುಚ್ಚಾಯಿಸ್ಬಿಡ್ತೀನಿ. ಏನಾಯ್ತು ಧ್ರುವ? ಅಯ್ಯೋ ಓಕೆ, ಸ್ಲಿಪ್ ಆಯ್ತಾ ಧ್ರುವ? ಅಯ್ಯೋ ಓಕೆ, ನಿನ್ಗೇನು ಆಗಿಲ್ಲ ತಾನೆ? ಧ್ರುವ, ಓಕೆ ಧ್ರುವ, ಏನಾಗಿಲ್ಲ ತಾನೆ? ಧ್ರುವ, ನಿನ್ಗೇನೂ ಆಗಲಿಲ್ಲ ತಾನೆ? ಧ್ರುವ, ನೀನು ಯಾಕೆ ಒಬ್ಬನೇ ಬರೋದಕ್ಕೆ ಹೋದೆ? ನೀನು ಕರ್ಕೊಂಬರೋದಕ್ಕೆ ಆದ್ಯ ಕಳ್ಸಿದ್ದೆ ತಾನೆ? ಯಾಕೆ ಒಬ್ಬನೇ ಬಂದೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ? ನಿಮ್ಮನ್ನು ದಯವಿಟ್ಟು ಹೀಗೆಲ್ಲ ಮಾಡ್ಬೇಡ ಧ್ರುವ. ಆದ್ಯ, ಆದ್ಯ, ಧ್ರುವನ್ ಕರ್ಕೊಂಡು ಬಂದ ನೀನು ಕಳ್ಸಿದ್ರೆ ಎಲ್ಲಿ ಹೋಗಿದ್ದೆ ನೀನು ಅವನೊಬ್ಬನೇ ಬಿಟ್ಟು? ಅಣ್ಣ, ಅದು 2 ನಿಮಿಷ ವೇಟ್ ಮಾಡು ಅಂತ ಅಂದಿದ್ದೆ ಧ್ರುವಾಗೆ. ಆದರೆ ಅವನು ಅರ್ಜೆಂಟಲ್ಲಿ. ವಾಟ್ಸ್ ರಾಂಗ್ ವಿತ್ ಆದ್ಯ? ಧ್ರುವನ್ ಒಬ್ಬನೇ ಮೆಟ್ಲ ಹತ್ರ ಬಿಟ್ಟರೆ ಅವ್ನು ಇಳಿಯೋದಕ್ಕೆ ಟ್ರೈ ಮಾಡ್ತಾನೆ ಅನ್ನೋದು ನಿನಗೆ ಗೊತ್ತಿಲ್ವಾ? ಸ್ವಲ್ಪ ಕೇರ್ಫುಲ್ ಆಗಿರೋದು ಕತ್ಕೊಳ್ಬೇಕಾದ್ಯ.
ಐ ಆಮ್ ಸಾರಿ ವೇದಾಂತ್. ನಾನು ಧ್ರುವನ್ ಜೊತೆಲೇ ಇದ್ದೆ. ಯಾವುದೋ ಕಾಲ್ ಬಂತು, 1 ಸೆಕೆಂಡ್ ಈ ಕಡೆ ತಿರುಗಿದೆ ಅಷ್ಟೇ. ಅಷ್ಟರಲ್ಲಿ ಐ ಆಮ್ ಸಾರಿ ಧ್ರುವ. ಸತ್ಯ, ಏನೂ ಆಗಲಿಲ್ಲ. ದೇವ್ರ ಥರ ಬಂದು ಕಾಪಾಡಿದೆ. ಅವಾಗೆಲ್ಲ ಬಿಡಿ, ನಾವೇ ಆದಷ್ಟು ಕೇರ್ಫುಲ್ ಆಗಿರೋದು ಒಳ್ಳೆದಷ್ಟೇ. ಧ್ರುವ, ಇನ್ನು ಯಾವತ್ತೂ ನೀನು ಒಬ್ಬನೇ ಮೆಟ್ಲೆಲ್ಲ ಇಳಿದು ಬರೋದಕ್ಕೆ ಹೋಗ್ಬೇಡ. ಅಣ್ಣ, ಇವತ್ತೊಂದು ಎಂಗೇಜ್ಮೆಂಟ್ ಅಲ್ವಾ, ಅದಿತಿನ ನೋಡೋಕ್ಕೆ ಅರ್ಜೆಂಟು ಅಂತ ಅನ್ಸುತ್ತೆ. ಅದಕ್ಕೆ ಹೀಗೆಲ್ಲ ಮಾಡ್ಕೊಂಡಿರ್ತಾನೆ. ಧ್ರುವ, ಎಂಗೇಜ್ಮೆಂಟ್ ಆಗೇ ಆಗತ್ತೆ, ಹೀಗೆಲ್ಲ ಮಾಡ್ಕೋಬೇಡ. ಸರಿ, ಬನ್ನಿ ಎಲ್ಲರೂ ಹೊರಡು. ಮಾತ್ರ ಹತ್ರ ಬಂದ್ರೆ ಇದ್ರಲ್ಲೇ ಜೊತೆ ಸಾಯಿಸ್ಬಿಡ್ತೀನಿ. ಹೋಗೋ, ಹೋಗು. ಹೋಗು ಅಂತ ಹೇಳ್ತಾ ಇದ್ದೀನಲ್ಲ. ನಮ್ಮ ಮನೆಯವ್ರಿಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಅಂಥದ್ರಲ್ಲಿ ಯಾಕೆ ಮತ್ತೆ ಮತ್ತೆ ನಮ್ಮ ಅಕ್ಕನ ಮದುವೆ ಆಗ್ಬೇಕು ಅಂತ ಟಾರ್ಚರ್ ಕೊಡ್ತಾ ಇದೆಯಾ? ಸ್ವಲ್ಪನೂ ಮಾನ ಮರ್ಯಾದೆ ಏನೂ ಇಲ್ವಾ? ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೊರಡ್ಬಿಡು. ಹೋಗು, ಹೋಗು. ಅತ್ತೆ, ಹುಟ್ಟಾನೆ ಚಾಕು ಜೊತೆ ಬೆಳೆದಿರೋ ನಾನು, ನನಗೆ ಚಾಕು ತೋರಿಸ್ತೀಯ? ನೀನಲ್ಲ, ಯಾರು ಹೇಳಿದ್ರು ಅಷ್ಟೇ. ಇವತ್ತು ನಿಮ್ಮ ಮಕ್ಕಳನ್ನ ಮದುವೆ ಆಗೋದು ನಾನೇ. ಅದನ್ನ ಯಾರ ಕೈಯಿಂದಲೂ ತಪ್ಸಕ್ಕಾಗಲ್ಲ. ದೇವ್ರು ಆವಾಗಲೇ ಬರ್ದಾಗಿದೆ, ನಾನು ಅವಳು ಗಂಡ ಹೆಂಡತಿ ಅಂತ. ತಾಳಿ ಕಟ್ಟೋದೊಂದೇ ಬಾಕಿ ಇರೋದು ಅಲ್ವಾ ಚಿನ್ನ? ಜೈ, ನೀನ್ ಇವಾಗ ಎಷ್ಟು ಮಾತಾಡ್ತೀಯೋ ಮಾತಾಡು. ಆಮೇಲೆ ನಮ್ಮ ವೇದಾಂತ್ ಬಾಬಾ ಬರ್ತಾರೆ, ಅವಾಗ ನೋಡ್ಕೋತಾರೆ. ನೀನೇನೆ ಮುಖ ನೋಡ್ತಾ ಇದೀಯಾ? ಬಿಡು. ಬಾಬಾ ಎಲ್ಲಿದ್ದೀರಾ? ಇಲ್ಲ, ನಿಮ್ಮ ಮನೆ ಪಕ್ಕದ ರೋಡಲ್ಲಿ ಇದೀವಿ. ಜಸ್ಟ್ 2 minutes ಬಂದ್ಬಿಡ್ತೀವಿ. ಸರಿ ಬಾಬಾ. ಜೈ, ನಮ್ಮ ಬಾವ ಇನ್ನು 5 ನಿಮಿಷದಲ್ಲಿ ಬರ್ತಾರೆ. ಮರ್ಯಾದೆಯಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಕೇಳಿಸ್ಕೊಂಡೆ ಅಲ್ವಾ? ವೇದಾಂತ್ ಭಾವ, ವಿಕ್ಕಿ ಭಾವ ಬರ್ತಾ ಇದ್ದಾರೆ. ನಿಂದಿವತ್ತೇ ಕೊನೆ ದಿನ. ಮಂಜು, ನೀನು ಸುಮ್ಮನೆ ಇರು. ಹೊಡೋದವನೆ ಮೊದಲಿನಿಂದ ತೊಲಗೋ.
ಕಣೆ. ಎಲ್ಲಿ ಹೋಗ್ತಾ ಇದೆಯಾ? ನಿಂತ್ಕೊಳ್ಳೋ, ನಾನು ಅಳಿಯ ಬರ್ತೇನೆ, ನಿನಗೆ ಸರಿಯಾಗಿ ಮಾಡ್ತೇನೆ, ನೋಡ್ತಾ ಇರೋ. ಏಯ್ ನಿಂತ್ಕೊಳ್ಳೋ, ನಿಂತ್ಕೊಳ್ಳೋ ಅಲ್ಲೇ. ಓಡೋಗ್ತಾ ಇದೆಯೇನೋ? ನಿನ್ನ ಇರ್ಬೇಕಾಗಿತ್ತು ನೀನು. ಏನಾಯ್ತಪ್ಪ, ಯಾಕೆಲ್ಲ ಹೀಗೆ ನಿಂತಿದ್ದೀರಾ? ಆ ತೇಜಸ್ ಬಂದ್ ಹೋದ.